ಇಲ್ಲಿ ನೋಡಿ, ಇದು ನಮ್ಮ ಗೇರ್ಸೊಪ್ಪ ಡ್ಯಾಮ್ ಹೋಗೋ ದಾರಿಲೇ ಸಿಗುತ್ತೆ. ಇವತ್ತು ನಾವು ಜೈನ್ ಬಸ್ಸಲ್ಲಿದ್ದೀವಿ. ಇದು ನಮ್ಮ ಕಾರವಾರ ಡಿಸ್ಟಿಕ್ನ ಅಂದರೆ ಉತ್ತರ ಕನ್ನಡ ಡಿಸ್ಟಿಕ್ನ ಹೊನ್ನಾವರ ತಾಲೂಕಿನ ಗೇರ್ಸೊಪ್ಪ ಎಂಬ ಗ್ರಾಮದಲ್ಲಿದೆ. ಇದನ್ನು ಚತುರ್ಮುಖ ಬಸ್ತಿ ಅಂತಲೂ ಕರೀತಾರೆ. ನೋಡಿ, ಸಿಂಹದ ಮೂರ್ತಿ ಕೆತ್ತನೆ ಎಲ್ಲ ಮೋಸ್ಟ್ಲಿ ಇದು ಗ್ರೇ ಗ್ರಾನೈಟಿಂದ ಮಾಡಿರೋದು ಕಂಪ್ಲೀಟಾಗಿ. ಬನ್ನಿ ನೆಕ್ಸ್ಟ್ ನೋಡೋಣ ಅಲ್ಲೇನಾದ್ರು. ಸಿಕ್ಕಾಪಟ್ಟೆ ಬಿಸಿಲು ನೋಡಿ, ಚೇರ್ಸ್ ಹಾಕೊಂಡು ಓಡಾಡ್ತಿದ್ದೀನಿ ಥರ. ನೋಡಿ, ಇದೆಲ್ಲ ಹಳೆ ಕಂಬ ಡೆಮೊಲಿಷ್ ಆಗಿರೋದು, ಎಲ್ಲ ಮುಂಚಿರೋದು ಎಲ್ಲ ಡೆಮೊಲಿಷ್ ಆಗಿರೋದು. ಎಲ್ಲ ಕೋಟೆದೊಂದು ಭಾಗ ಇದೆ, ಎಲ್ಲ ಡೆಮೊಲಿಷ್ ಆಗಿದೆ ನೋಡಿ. ಅಲ್ಲಿ ತನಕ ಕಂಪ್ಲೀಟಾಗಿ ಡೆಮೊಲಿಷ್ ಆಗಿದೆ. ಇದೆಲ್ಲ ಕೋಟೆದೊಂದು ಭಾಗ. ಸುತ್ತಲೂ ಇರೋ ಕೋಟೆನ ಡೆಮೊಲಿಷ್ ಮಾಡಿ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ಇಲ್ಲೇನೋ ಇದೆ ನೋಡಿ, ಬಂದು ಬಾವಿ ನೋಡಿ, ಸಖತ್ ಆಳ ಇದೆ. ನೀರಿದೆ ಅನ್ಸುತ್ತೆ ಬಾವಿಲಿಂದ. ದೇವರು ನೋಡಿ, ನಾಗದೇವತೆಗಳು, ಆಮೇಲೆ ಅದು ಸ್ತಂಭ, ಅದು ಇವೆಲ್ಲ ಹಳೆ ಕಾಲದಿಂದ ಪೂಜಿಸ್ತಿದ್ರು, ಈಗೂ ಪೂಜಿಸ್ತಾರೆ. ಈಗ ಆ ಸಂಸ್ಕೃತಿಯನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ನೋಡಿ, ಸಿಂಹನ ಮೂರ್ತಿ ಎಲ್ಲ ಡೆಮೊಲಿಷ್ ಮಾಡಿದಾಗ ಎಲ್ಲೆಲ್ಲ ಚೂರಾಗಿ ಬಿದ್ದಿದ್ದು. ಏನು ಚಂದ ಕೆತ್ತನೆ ಮಾಡಿದ್ದಾರೆ ನೋಡಿ, ಗ್ರಾನೈಟ್. ಬನ್ನಿ ಈ ಕಡೆ ಎಲ್ಲ ಇದೆ ನೋಡಿ, ಇದೆಲ್ಲ ಅದ್ರ ಚೂರಾಗಿರೋ ಐಟಮ್ಗಳವೆಲ್ಲ. ಇಲ್ಲಿ ನೋಡಿ, ಇದು ಶಿವಲಿಂಗದು ಒಂದು ಪಾರ್ಟ್ ಇದು, ಅದು ನೀರು ಹೋಗೋದು. ಇಲ್ಲಿ ನೋಡಿ, ಇದು ಮಹಾವೀರನ ಮೂರ್ತಿ. ಇದು ಇಲ್ಲೇನೋ ಕೆಳಗಿದೆ, ಇದೇನೋ ಕಾಣ್ತಾ ಇಲ್ಲ. ಮೋಸ್ಟ್ಲಿ ಶಿವನ ಮೂರ್ತಿ ಇರಬೇಕಿದು, ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ಅಂದರೆ ಇದಾಗ್ಬಿಟ್ಟಿದ್ದು ಪೂರ್ತಿ. ಇದು ಶಿವಲಿಂಗದ ಕೆಳಗಿರೋ ಇದು ಕಲ್ಲು ಕೆತ್ತನೆ ಮಾಡಿರೋ ಕಲ್ಲು. ನಾವೆಲ್ಲ ಸೈಡ್ ಮಾಡಿ ಇಟ್ಟಿದ್ದಾರೆ, ಎಲ್ಲ ಅಲ್ಲಿ ಆಗಿತ್ತು. ಬನ್ನಿ ಆ ಕಡೆ ನೋಡಿ, ಇವೆಲ್ಲ ಹೌದು, ಇವೆಲ್ಲ ಅದು. ಅದ್ರ ನೀವೇ ಯೋಚನೆ ಮಾಡಿದ್ರಿ ಎಷ್ಟು ಮೂರ್ತಿಗಳಿರ್ಬೋದು, ಎಷ್ಟು ದೊಡ್ಡ ಆಸ್ಥಾನ ಇದು ಅಂತ. ಚನ್ನಭೈರದೇವಿ ಸುಮಾರು 57 ವರ್ಷಗಳ ಕಾಲ ಆಳಿದ್ದಾರೆ ಈ ಆಸ್ಥಾನ, ಗೇರ್ಸೊಪ್ಪ ಆಸ್ಥಾನ. ಭಾರಿ ದೊಡ್ಡ ಆಸ್ಥಾನ. ಇಲ್ಲಿ ಸುಮಾರು 1000 ಎಷ್ಟೋ ಟೆಂಪಲ್ಸ್ ಇತ್ತು ಅಂತ ಹೇಳಿದ್ದಾರೆ. ಎಲ್ಲ ಡೆಮೊಲಿಷ್ ಆಗಿದೆ. ಈಗ ಉಳಿದಿರೋದು ಕೆಲವೊಂದು 6 ಟೆಂಪಲ್ಸ್, ಅದರಲ್ಲಿ ಇದು ಒಂದು. ನೋಡಿ, ಇದು ಮಂಟಪ ನೋಡಿ ಎಷ್ಟು ಚಂದ ಮಾಡಿ ಕೆತ್ತಿದ್ದಾರೆ.
ಕಟ್ಟಾದ ಕಲೆ ಇದು. ದೀಪ ಇಡ್ತೀವಿ ಕೆಳಗೆ. ಪ್ರತಿಯೊಂದು ದಿಕ್ಕಲ್ಲೂ ಮಂಟಪ ಇದೆ ಇದ್ರ, ಪ್ರತಿಯೊಂದು ದಿಕ್ಕಲ್ಲೂ ಮಂಟಪ. ಹಾಗೆ ಪ್ರತಿಯೊಂದು ಅದ್ಭುತವಾದ ಒಂದು ಒಳ್ಳೆ ನೇಚರ್ ಇರುವಂಥ ಜಾಗದಲ್ಲಿರೋ ಈ ದೇವಸ್ಥಾನನ ನಾವು ಉಳಿಸ್ಕೋಬೇಕು ಅಂತ ಬೇಡ್ಕೊಂತೀವಿ. ಇದು ಸ್ಟಾರ್ ಶೇಪಲ್ಲಿ ಉಂಟು ಫೌಂಡೇಶನ್, ಈ ಕಂಪ್ಲೀಟ್ ಫೌಂಡೇಶನ್ನು. ನೀವು ಮೇಲ್ಗಡೆಯಿಂದ ನೋಡಿದ್ರೆ, ಅಂದರೆ ಹೈಟಿಂದ ನೋಡಿದ್ರೆ ಇದು ಸ್ಟಾರ್ ಶೇಪಲ್ಲಿ ಕಾಣುತ್ತೆ. ಇಲ್ಲಿ ನೋಡಿ ಗ್ಯಾಪ್. ಇದು ಯಾವುದು ಸಿಮೆಂಟ್ ಹಾಕಿ ಜಾಯಿಂಟ್ ಮಾಡಿದ್ದಲ್ಲ, ಎಲ್ಲ ಹಾಗೆ ಕಲ್ಲನ್ನು ತಂದು ಇಲ್ಲಿ ಇಟ್ಟಿರೋದು. ನೋಡಿ ಇಲ್ಲಿ ನೋಡಿ ಕ್ಲಿಯರಾಗಿ ಎಲ್ಲ ಜಸ್ಟ್ ಇಟ್ಟಿರೋದು, ಯಾವುದು ಜಾಯಿಂಟ್ ಇಡಲ್ಲ. ಆನೆ, ಗಜ, ನಮ್ಮ ಗಜ ಇದೆ, ಸಿಂಹ, ಇವೆಲ್ಲ ಫೌಂಡೇಶನಲ್ಲಿ ಆ್ಯಡ್ ಆಗಿರೋದು. ಅಂದರೆ ಇಲ್ಲೆಲ್ಲ ಫೌಂಡೇಶನಲ್ಲಿ ಕೆತ್ತನೆ ಮಾಡಿರೋದು ಆನೆ ಮತ್ತು ಸಿಂಹನ. ನೋಡಿ ನೋಡಿದ್ರೆ ಈ ಪೋಲಿಂದ ದೊಡ್ಡ ಸಾಮ್ರಾಜ್ಯನ ಕಂಡಂಗಾಗ್ತದೆ. ಮುಂಚೆ ಇಲ್ಲಿ ಸಿಕ್ಕಾಪಟ್ಟೆ ಮನೆಗಳಿದ್ರು, ಇದು ನೋಡ್ಲಿಕ್ಕೆ ಕಾಡು ಥರ ಬೆಳ್ಕೊಂಡಿದ್ದು. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಮನೆಗಳು, ದೊಡ್ಡ ಸಾಮ್ರಾಜ್ಯನ ಇದು. ಚೆನ್ನಭೈರಾದೇವಿಯವ್ರದ್ದು ದೊಡ್ಡ ಸಾಮ್ರಾಜ್ಯ ಆಗಿತ್ತಿದ್ದು ಒಂದು ಕಾಲದಲ್ಲಿ. ಬನ್ನಿ ಆ ಕಡೆ ಹೋಗು. ಇಲ್ಲಿ ನೋಡಿ ಇದು ಗರುಡ ಕೆತ್ತನೆನೂ ಇದೆ, ನಾಗದೇವತೆನೂ ಇದೆ. ನನಗನ್ಸುತ್ತೆ ಇದು ಮೋಸ್ಟ್ಲಿ ಲಾಂಛನ ಇರಬೇಕು. ಇದು ಲಾಂಛನ ಇದು. ನೋಡಲ್ಲ ಎಲ್ಲ ಒಡೆದೋಗಿರೋದೆಲ್ಲ ಮತ್ತೆ ಪುನರ್ನಿರ್ಮಾಣ ಮಾಡ್ತಾ ಇದ್ದಾರೆ. ಎಷ್ಟೇ ಪುನರ್ನಿರ್ಮಾಣ ಮಾಡಿದ್ರು ಮುಂಚೆ ಇರೋ ಎಂಪೈರ್ನ ಕ್ರಿಯೇಟ್ ಮಾಡ್ಲಿಕ್ಕಂತೂ ಆಗಲ್ಲ. ನೋಡಿ ಇದು ನೇಮಿನಾಥ ಬಸದಿ. ಬನ್ನಿ ನೋಡುವ. ಮೋಸ್ಟ್ಲಿ ಇಲ್ಲೆಲ್ಲ ದೀಪ ಇಡ್ತಿದ್ರು, ಗೊತ್ತಿಲ್ಲ ಹೇಳೋದು. ಅದು ಆ ಥರ ಪಕ್ಕ ದೀಪನೇ ಇಡ್ತಿದ್ದಾರೆ ನೋಡಿ. ದೀಪ ಇಲ್ಲಿ ಇವರು ನೇಮಿನಾಥ ದೇವರು. ಬನ್ನಿ ನೋಡಿ ಹತ್ರ. ಕಾಣಲ್ಲ, ಸ್ವಲ್ಪ ಹೊತ್ತದೆ. ನೋಡಿ ಎಂಡಲ್ಲಿ ಒಂದಿದೆ, ಪಾರ್ಶ್ವನಾಥ ಬಸದಿ ಅಂತ. ನೋಡಿ ಅಲ್ಲಿ ನೋಡಿ ಒಳಗೆ ಬಾಗ್ಲಾಕ ನೋಡಿ. ಇಲ್ಲಿ ನೋಡಿ ಇದು ಇನ್ನೊಂದು ದಾರಿ ಜೈನ್ ಬಸ್ತಿಗೆ ಬರಲಿಕ್ಕೆ. ಇದು ಸ್ವಲ್ಪ ಒಳಗಡೆಯಿಂದ ಬರ್ತದೆ, ಕಾಡು ಒಳಗಡೆಯಿಂದ. ಇದು ಎರಡನೇ ದಾರಿ ಜೈನ್ ಬಸ್ತಿಗೆ. ಹಿಂಗೆ ಇಳಿದು ಬ್ರಿಡ್ಜ್ ಮೇಲೆ ಬಂದು ಕೆಳಗೆ ನಡ್ಕೋಗೋದು. ಇದು ಬ್ರಿಡ್ಜೆಲ್ಲ ಹೋಗ್ಬಿಟ್ಟಿದೆ ಈಗ. ನೋಡಿ ಇಲ್ಲಿ ಬ್ರಿಡ್ಜೆಲ್ಲ ನೋಡಿ ಏನಾಗಿದೆ ಅಂತ. ಏನಿಲ್ಲ, ಇಷ್ಟೇ ಬ್ರಿಡ್ಜು. ಯಾವುದೋ ಒಂದು ಕಟ್ಟಿಗೆ ಇದೆ, ಇದ್ರ ಮೇಲೆ ಹತ್ಕೊಬಂದಿದ್ದೀನಿ ಏಣಿ ಥರ. ಇದ್ರ ಮೇಲೆ ನಡೆಯೋಂಗಿಲ್ಲ, ನಡೆದ್ರೆ ಮುರಿದು ಬೀಳುತ್ತೆ ಗ್ಯಾರಂಟಿ. ನಂಗಂತೂ ನಂಬಿಕೆ ಇದೆ. ಬೇಡ ಬಿದ್ದರೆ ಆಸ್ಪತ್ರೆಗೆ, ಎಷ್ಟು ಬೇಗ ಆಸ್ಪತ್ರೆಗೆ ಸೇರಿದ್ರೆ ಮುಂದಿನ ವೀಡಿಯೋ ಹಾಕೋರು ಯಾರು. ನೋಡಿ ನೋಡಿ ಇದಿನ್ನು ಮೆಟ್ಲು. ಏಣಿ ಮೆಟ್ಲು ಎಲ್ಲ ಭಯಂಕರವಾಗಿದೆ. ಇದು ನದಿ ಶರಾವತಿ ನದಿ, ಈಗ ತೋರಿಸ್ನಲ್ಲ ಶರಾವತಿ ನದಿ. ಅದು ಜೈನ್ ಬಸ್ತಿ ಇದೆ, ಪಕ್ಕನೇ ಹರಿತಾ ಇದೆ. ಬೋರ್ಡ್ ಇದೆ.
1008 ಶ್ರೀ ಪಾರ್ಶ್ವನಾಥ ತೀರ್ಥಂಕರದು. ನೋಡಿ ಸ್ಟೆಪ್ ಸ್ಟೋನ್ ಇಟ್ಟಿಟ್ಟು ಒಂದು ಕಟ್ಟಡ ಥರ ಮಾಡಿದ್ದಾರೆ. ಇದ್ರ ಮೇಲೆ ಮನೆ ಕಟ್ಟಿರ್ಬೋದು. ನೋಡಿರೋ ಒಂದು ಮರ ಇದೆ. ಇಲ್ಲಿ ರೋಡು, ಅಲ್ಲೂ ಏನೋ ಒಂಥರ ಕಟ್ಟಡ ಥರನೇ ಇದೆ. ನೋಡಿ ಅಲ್ಲಿ ಹೋಗಿ ನೋಡೋಣ. ಇದೇನೋ ಮರ ಇದು. ನೋಡಿ ಇಲ್ಲೇನೋ ಶಾಸನ ಥರ ಇದೆ ಕಟ್ಟಡ. ನೋಡಿ ರೌಂಡಾಗಿ ಕಟ್ಟಿದ್ದಾರೆ. ನೋಡಿ ಈ ಕಡೆನೂ ಇದೆ ಹಾಗೆ. ಮೋಸ್ಟ್ಲಿ ಮುಂಚಿಲ್ಲ ಮನೆ ಇರ್ಬೋದು. ಅಲ್ಲೆಲ್ಲ ಆ ಕಡೆ ಹಾಗೆ ಒಂಥರ ಪ್ಲಾಟ್ ಥರ ಇದೆ, ಪ್ಲಾಟ್ ಸೈಡ್. ಈಗ ನಮ್ಮ ಕಡೆ ಹೆಂಗೆ ಸೈಡ್ಗಳಿರುತ್ತಲ್ಲ ಆ ಥರ. ಮನೆ ಕೆಳಗೆ ಹೋಗೋಣ, ಡೇಂಜರ್ ತುಂಬ. ವಿಷಕಾರಿ ಹಾವುಗಳಿರುತ್ತೆ. ಈಗ ಕಚ್ಚರೆ ಉಳಿಯೋದು ಭಾರಿ ಕಷ್ಟ. ಎಲ್ಲಿ ಹೊಂಡ ಇದೆ, ಎಲ್ಲಿ ಕಲ್ಲಿದೆ ಅಂತ ಗೊತ್ತಾಗ. ಏನು ಬಾಸ್, ಎಲ್ಲರೂ ರೋಡೇ ಕಾಣ್ತಿಲ್ಲ 3ನೇ ರೋಡಲ್ಲಿ. ರೋಡ ನೀರು ಯಾಕೋ ತುಂಬಿರೋಂಗಿದೆ. ಯಾಕೋ ರೋಡ್ ತರ ಕಾಣ್ತಾ ಇಲ್ಲ. ಏನ್ ಬಾಸ್ ಇದು? ಓ, ನೀರು ತುಂಬಿಟ್ಟಿದೆ ಬಾಸ್. ಈಜಾಡ್ತಿದ್ದಾರೆ. ಈ ರೋಡಲ್ಲಿ ಹೋಗ್ಬೋದಿತ್ತು, ಆದ್ರೆ ಈಗ ನೀರು ತುಂಬಿಟ್ಟಿದೆ. ಇಲ್ಲಾಂದ್ರೆ ಹೀಗೆ ಹೋಗಿ ನೋಡಿ ಆ ಕಡೆ ಅಲ್ಲಿ ಈಜಾಡ್ತಾ ಇದಾರಲ್ಲ, ಅಲ್ಲಿಂದ ಹೋಗ್ಬೋದಿತ್ತು. ನೋಡಿ ಆ ಹುಡುಗರು. ನೋಡಿ ಇಲ್ಲಿಂದ ಈಗ ಇಲ್ಲಿ ಬಂದಲ್ಲ ಈಗ ನೀರು. ಇಲ್ಲಿಂದ ಸಂಶಿಗೆ ಹೋಗ್ಬೋದಿತ್ತು. ಆ ಸಂಶಿ ರೋಡಿಂದ ನಾವು ಸೀದಾ ಆ ಕಡೆ ಗೇರ್ಸಪ್ಪ ಕಡೆ ಆ ಕಡೆಯಿಂದ ದಾಟು ಸೀದಾ ಹೊನ್ನವ್ರು ಹೋಗ್ಬೋದಿತ್ತು. ಆ ಮಕ್ಳು ಹೇಳಿದ್ರು ಇಲ್ಲಿ ನೀರು ತುಂಬಿಟ್ಟಿದೆ ಅಂತ, ಈಗ ಹೋಗಲ್ಲ ಅಂತ. ನೀರೇನೋ 2 ಗಂಟೆವರೆಗೇನೋ ಲಾಸ್ಟ್ ಅಂತ, ಅಂದರೆ ಕೆಳಗಿರೋದು. ಈಗ ಸಿಕ್ಕಾಪಟ್ಟೆ ತುಂಬಿಟ್ಟಿದೆ ನೋಡಿ. ರಿಟರ್ನ್ ಹೋಗ್ತಾ ಇದ್ದೀವಿ ಜೈನ್ ಬಸ್ತಿಯಿಂದ. ನೋಡಿ ಇದು ಡ್ಯಾಮ್. ರಿಟರ್ನ್ ಹೋಗ್ತಾ ಬಾಸ್. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.